ನನಗೆ. ರೀ ನನ್ ಮಾತ್ ಕೇಳ್ರಿ. ಇದೇನ ಹಾಗೆ ನೋಡ್ತಾ ಇದ್ಯಾ? ಈ ಮನೆಗೆ ಸೊಸೆನ್ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದ್ದಾಳೆ? ಒಳ್ಳೆ ಮಹಾಲಕ್ಷ್ಮಿ ತರ ಇಲ್ಲ? ಅತ್ತಿಗೆ ನೀವು ಏನ್ ಅಣ್ಣ ತರ ನೋಡ್ತಾ ಇದ್ದೀರಾ? ಆರ್ತಿ ತೆಗೆದು ಒಳಗಡೆ ಕರ್ಕೊಳ್ಳಿ. ಮುಚ್ಚೋ ಬಾಯ್. ಅಣ್ಣ ಅಂತ ಅಣ್ಣ, ಸೀಮೆ ಸುಣ್ಣ. ಯಾರನ್ ಕೇಳಿ ಹೆಂಗೋ ಮದ್ವೆ ಅದೆ? ಹೆಂಗ್ ಮದ್ವೆ ಅದೆ ಅಂದ್ರೆ ತಾಳಿ ಕಟ್ತೆ ಮದ್ವೆ ಅದೆ? ಹುಚ್ಚಿನ ತರ ಮಾತಾಡಿದ್ರೆ ಕೊಚ್ಚಾಕ್ಬಿಡ್ತೀನಿ. ಹೇಳ್ದೆ ಕೇಳ್ದೆ ಹೆಂಗೋ ಮದ್ವೆ ಅದೆ? ನಾನೇ ನಿಮ್ ಮನೇಲಿ ಸತ್ತೋಗಿದ್ದೀನ? ಯಾವ ನನ್ನ ಮಗ ಹೇಳ್ತೀನಿ ಸತ್ತೋಗಿದ್ಯಾ ಅಂತ? ಬದುಕೇ ಇದೆಯಲ್ಲ. ನನ್ಗ್ಯಾಕೋ ಹೇಳಿಲ್ಲ? ಬೇಕು ಅಂತ? ಏಯ್, ನನಗ್ ಬರ್ತಾ ಇರೋ ಕೋಪಕ್ಕೆ ನೀನು ನೋಡೆ ನೋಡು ಹೆಂಗ್ ಮಾತಾಡ್ತಾ ಇದ್ದ ನೋಡು. ಅಣ್ಣ ಯಾಕಣ್ಣ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಹಿರಿಯರೆಲ್ಲ ಸೇರಿ ನಾನು ಮದುವೆ ಮಾಡೋದಾದ್ರೆ ಅದು ಖಂಡಿತವಲ್ಲ ಆಗಲ್ಲ ಅಂತ ಅವ್ನು ಹೇಳ್ದ. ಯಾವ ಬೇಕು ನನ್ ಮಗನು ಹೇಳಿದ್ದು? ಬೇಕು ಅಲ್ಲಣ್ಣ, ಶಾಸ್ತ್ರದವನು. ನನ್ ಮಗ ಶಾಸ್ತ್ರದವ್ನು ಎಲ್ಲವನ್ನೇ ತೋರ್ಸು. ಅವ್ನು ಯಾರು ಎಲ್ಲಿದ್ದಾನೆ ಅಂತ ಆಮೇಲೆ ಹೇಳ್ತೀನಿ. ಈಗ ಆತ್ಗೆ ನೀನು ನಾನು ಹೋಗಿ ಎಷ್ಟು ಹೆಣ್ಣು ನೋಡಿದ್ವಿ. ಹೌದು, ನನಗೆ ಸೆಟ್ ಆಯ್ತಾ? ಅದಕ್ಕೆ ಅರೇಂಜ್ ಮ್ಯಾರೇಜ್ ನನ್ನ ಹಣೆ ಬರದಲ್ಲಿ ಬರ್ಲಿಲ್ಲ ಅಂತ ಗುಟ್ಟಾಗಿ ಲವ್ ಮಾಡಿ ಮದುವೆ ಆಗ್ಬಿಟ್ಟೆ. ಗುಟ್ಟಾಗಿ ಲವ್ ಮಾಡಿ ಮದುವೆ ಆಗ್ಬಿಟ್ಟ? ಇವ್ ನನ್ನ ತಮ್ಮ ಅಲ್ಲ ಕಡೆ, ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ನನಗೆ ಮೋಸ ಮಾಡ್ಬಿಟ್ಟ. ನಾನು ಮನೆಯಲ್ಲಿ ಕೂಡ್ದು ನೋಡು. ಅಯ್ಯೋ ಏನ್ರಿ ಇದು? ನೀನೇನ್ ಹೆದರ್ಕೋಬೇಡ ಚಿನ್ನ, ಹೆದರ್ಕೋಬೇಡ. ನಮ್ಮ ಅಣ್ಣ ಇದಾನಲ್ಲ ಒಂಥರ ಉತ್ತರ ಬೂಪ ಇದ್ದಾಗೆ. ಕೈ ಬಿಡ. ಏನ್ ಹೇಳಿ? ಯಾಕ್ರೆ ಹಂಗ್ ಮಾಡಿದ್ರಿ? ಇನ್ನೇನ್ ಮಾಡ್ಬೇಕಾಗಿತ್ತು? ಅವ್ರನ್ನ ನಗನಗ್ತಾ ಒಳಗಡೆ ಕರ್ಕೊಂಡ್ ಬರ್ಬಾರ್ದಾ? ಹೌದೌದು, ನಗನಗ್ತಾ ಒಳಗಡೆ ಕರ್ಕೊಂಡ್ಬಿಟ್ಟು ಆರತಿ ಮಾಡಿ ಒಂದ್ ರೂಮ್ ಬಿಟ್ಟು ನಾನು ನೀನು ತಾಳ ತಂಬೂರಿ ತಗೊಂಡು ಕಾಶಿಗೋ ರಾಮೇಶ್ವರಕ್ಕೋ ಗೋಕರ್ಣಕ್ಕೋ 9 ಮಕ್ಕಳನ್ನು ಗುಡ್ಡೆ ಹಾಕೊಂಡು ಹೋಗ್ಬೇಕಾಗಿತ್ತು. ಅಯ್ಯೋ, ನಿಮಗ್ ಸ್ವಲ್ಪನೂ ಬುದ್ಧಿ ಇಲ್ಲ ರೀ. ಏನಂದೆ? ಅವ್ನ ಹೊರಗಡೆ ಕಳ್ಸಿದ್ರೆ ವರ್ಷದೊಳಗೆ ಒಳಗಡೆ ಬರೋವಾಗ ಒಂದ್ ಗಂಡ್ ಮಗುನ ತಗೊಂಡು ಒಳಗ್ ಬರ್ತಾನೆ. ಅವಾಗ ಏನ್ ಮಾಡ್ತೀರಾ? ತಗಮಂದ್ರ ಬರ್ತಾನೆ ಬಿಡೆ, ನನ್ನೇನ್ ಎದುರಿಸ್ತಾ ಇದ್ಯಾ? ಅಯ್ಯೋ, ನಿಮ್ ಬುದ್ಧಿಗೆಷ್ಟು? ಯಾಕೆ ಅಂತ ಯಾಕೆ ಅಲ್ಲ ರೀ, ಒಂದೊಳ್ಳೆ ಮಾತಾಡಿ ಅವನನ್ನ ಇಲ್ಲೇ ಇಟ್ಕೊಂಡ್ರೆ ನಾವ್ ಹೆತ್ತಿದೀವಲ್ಲ ನವರತ್ನಗಳು, ಅವಕ್ಕೆಲ್ಲ ಒಂದೊಳ್ಳೆ ದಾರಿ ಮಾಡ್ತಾನ್ರಿ. ಇಲ್ಲ ಅಂದ್ರೆ ನೀವ್ ಹೇಳಿದ್ರಲ್ಲ ತಾಳ ತಂಬೂರಿ ಎಲ್ಲ ಖಾಯಂ. ಪರವಾಗಿಲ್ಲ ಕಡೆ, ಹತ್ತೆತ್ಮೇಲೆ ನಿನ್ಗಿಂತ ಐನಾತಿ ಬುದ್ಧಿ ಬಂದೈತಿ. ನಾನೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ರೆ ನನ್ಗಿಂತನೂ ಅತಿ ಬುದ್ಧಿವಂತೆ ನೀನು. ಅದ್ ಸರಿ, ಅವನ್ನ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟಿದೀನಿ. ಈಗ ಹೋಗಿ ರಾಜಿ ಸೂತ್ರ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟ್ ಚೆನ್ನಾಗಿರುತ್ತಾ? ಕಾರ್ಯವಾಸಿ ಕತ್ತೆ ಕಾಲು ಕಟ್ಕೋಬೇಕು ಅಂತೀಯಾ? ಇಲ್ಲೇರು, ನಾನು ಹೋಗಿ ಹೋಗಿ. ಅಯ್ಯೋಯ್ಯೋ, ಅವ್ರೆಲ್ಲಿ ಹೋಗ್ಬಿಟ್ರಾ? ನೀವ್ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ನಾವೇ ಆರ್ತಿ ಎದ್ಬಿಟ್ಟು ಕಳ್ಸ್ಬಿಟ್ವಿ. ಎಲ್ಲಿ ಕಳ್ಸಿದ್ರಿ? ಬೆಡ್ರೂಮ್ಗ? ಇದು ಬೇರೆ. ನಿಮ್ಮ ಅಣ್ಣ ಅದಕ್ಕೆ ಇದಾರ್ರಿ. ನಮ್ಮ ಅಣ್ಣ ಏನು ತಿಳ್ಕೊಳ್ಳಲ್ಲ ಕಣೆ. ಹೆಂಗೆಲ್ಲ ತಡಿಬೇಕು? ಮಕ್ಕಳು ಬೇರೆ ಇದಾರೆ. ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ದಾರೆ. ಕೌಸಲ್ಯ ನನ್ನ ಮಾತು ಕೇಳ. ಯಾವನವನು? ಅಣ್ಣ ನೀನಾ? ಏನಣ್ಣ ಈ ಟೈಮಲ್ಲಿ? ನೋಡ, ಮದ್ವೆ ಅಂತೂ ನೀ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಇದನ್ನಾದ್ರೂ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡೋಣ ಅಂತ. ಅದನ್ನೆಲ್ಲ ಆಮೇಲೆ ನೋಡೋಣ, ಮೊದ್ಲು ಇಲ್ಲಿಂದ ಹೋಗೋಣ. ನನ್ ಮಾತ್ ಕೇಳೋ, ಇಲ್ಲಿ ಬಾರೋ. ಇಲ್ಲಿ ನೋಡೋ, ಹೆಣ್ಣು ಗಂಡಿ ಸಮಾಗಮ ಅಂದ್ರೆ ಹುಡುಗಾಟ ಆಡ್ಬೇಡ, ಗೊತ್ತಾಯ್ತಾ? ಅದಕ್ಕೆ ಇವತ್ತೇ ಜೋಯಿಸರ್ ಕರ್ಸಿ ಇವತ್ತೇ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ. ಯಾವ ಜೋಯಿಸರ್ ಬೇಕಾಗಿಲ್ಲ, ನಾನು ಆಮೇಲೆ ನೋಡ್ಕೋತೀನಿ. ಅಣ್ಣ ನಿನ್ ಮಾತು ಸುಮ್ಮನೆ ನಿಂತ್ಕೋ. ನೋಡವ, ನಾನ್ ಯಾತಕ್ಕೋಸ್ಕರ ಹೇಳ್ತೀನಿ ಅಂತ ನೀನ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ. ಗುರು ಹಿರಿಯರ ಸಮ್ಮುಖದಲ್ಲಿ ಆದ್ರೆ ಚಂದ ಅಲ್ವೇನವ? ನಾನು ನಿಮ್ಮ ಶ್ರೇಯಸ್ಸಿಗೆ, ನಿಮ್ ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ತಾ ಇರೋದು. ಈ ಬುದ್ಧಿ ಇಲ್ದೊಂಚೂರು ಹೇಳವ. ಅವ್ರು ಹೇಳೋದು ಸರಿಯಾಗಿದೆ ಅಲ್ವಾ? ಅಯ್ಯೋ ರೀ, ಸ್ವಲ್ಪ ಬರ್ತೀರಾ? ಏನದು ಹೇಳೋದೆಲ್ಲ ಸರಿಯಾಗಿ ತಾನೇ ಇದೆ. ಅಲ್ಲಪ್ಪ, ನಾನ್ ಹೇಳೋದು ಸ್ವಲ್ಪ ಜಾಗ ಕೊಟ್ಟಿರ್ತಾನೆ, ನಾನೇ ಮನೆ ಕಂಬಿಡ್ತೀನಿ. ಅಣ್ಣ ಅಣ್ಣ ಏನಾಯ್ತು? ನಾನ್ ಹಿರಿಯೋನು ಹೇಳದ್ಮೇಲೆ ಮುಗ್ದೋಯ್ತು, ಗೊತ್ತಾಯ್ತಾ? ಯಾವನು ಶಾಸ್ತ್ರದವ್ನು ಹೇಳ್ದ ಅಂತ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ನಾನ್ ಯಾಕಿರೋದು? ಶಾಸ್ತ್ರದವ್ರನ್ನ ಕರ್ಸಿ ಮುಹೂರ್ತ ಫಿಕ್ಸ್ ಮಾಡಿದ್ಮೇಲೆ ಏನ್ ಬೇಕಾದ್ರೆ ಮಾಡ್ಕೋ. ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಕಲ್ಲ. ಏನಾಗುತ್ತೋ ಆಗೋಗ್ಲಿ. ಅಯ್ಯೋ ಅಣ್ಣ, ಆಯ್ತಣ್ಣ. ಅದ್ ಯಾವ ನನ್ ಮಗ ಜ್ಯೋತಿಷನ ಅವ್ನು ಕರ್ಸ್ಬಿಡೋಣ. ಅಯ್ಯೋ, ನನ್ನ ಅರ್ಜೆಂಟ್ ನಿನ್ ಗೊತ್ತಾಗಲ್ಲ. ಹಂಗ ಬಾ ದಾರಿಗೆ. ಶಾಸ್ತ್ರದವ್ರು ಕರ್ಸ್ಬೇಕು ತಾನೆ? ಕರ್ಸವ್ನ ಬರ್ತಾನೆ. ಶಾಸ್ತ್ರ. ಹಲೋ, ಎಸ್ ಎಸ್, ನೋ ಟೈಮ್ ಟುಡೇ, ಕಾಂಟ್ಯಾಕ್ಟ್ ಟುಮಾರೋ. ಎಸ್, ಓಕೆ ಓಕೆ. ಹಲೋ, ఎక్కడుండి? ఓహో,
విజయవాడ నుండి కాంటాక్ట్ రేపు కాదు ఎల్లుండి ఓహో రేపు నన్ను నాಳೆ కాంటాక్ట్ చేయండి ఎస్ హలో ఎంగెల్లుండి సరే. ಗುಡ್ 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 ನೋಡಿ ಸ್ವಾಮಿ ನಾನು ಶ್ಯಾಮವ ಶಾಸ್ತ್ರಿಗಳ ಮಗನ ಮೊಮ್ಮಗನ ರಾಮಣ್ಣ ಶಾಸ್ತ್ರಿ ಅಕ್ಕನ ಭಾವನ ತಮ್ಮನ ಭಾಮೈದ ನನ್ನ ಶಾಸ್ತ್ರ ಅಂತಿಂತದಲ್ಲ ಎಲ್ಲರಿಗೂ ಒಂದೇ ಯೋ ನಿನ್ ಬಯೋಡೇಟಾ ಕಟ್ಕೊಂಡು ನಾವೇನ್ ಮುಂಡ ಮುಚ್ಕೋಬೇಕಾ ನಮಗ್ ಬೇಕಾಗಿರೋದು ನನ್ ತಮ್ಮನ್ ಫಸ್ಟ್ ನೈಟ್ಗೆ ಒಂದ್ ಒಳ್ಳೆ ಮುಹೂರ್ತ ಅದನ್ನ ಫಿಕ್ಸ್ ಮಾಡ್ಕೊಡು ಅಲ್ಲಿ ನೋಡಯ್ಯ ಎಷ್ಟು ಟೆನ್ಷನ್ ಅವನೇ ನೋಡಯ್ಯ ಎಸ್ ಎಸ್ ಅಯ್ಯೋಯ್ಯೋ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಭೂಮಿ ತಳಕೆಳಕಾದ್ರು ಸೂರ್ಯ ಚಂದ್ರರು ತಮ್ಮ ಗತಿಯನ್ನೇ ಬದಲಾಯಿಸಿದ್ರು ಇವತ್ತು ನಿಮ್ಮ ತಮ್ಮನ ಮೊದಲ ರಾತ್ರಿ ನಡೆಯಬಾರ್ದು ಅಣ್ಣ ಸ್ವಲ್ಪ ತಡ್ಕೊಳ್ಳೋ ಯೋ ಒಂದ್ ಪಕ್ಷ ನಡೆದಿದ್ದೆ ಆದ್ರೆ ಒಂದು ಪಕ್ಷ ನಡೆದಿದ್ದೆ ಆದ್ರೆ ಇವನಿಗೆ ಸಂತಾನ ಭಾಗ್ಯ ಇಲ್ಲ ನಮ್ಮ ಅಣ್ಣಗೆ 9 ಮಕ್ಳಿದೆ ಗೊತ್ತಾ ನಿಮ್ಮ ಅಣ್ಣನ ತರ ನಿನಗೂ ಬರೀ ಹೆಣ್ಣು ಸಂತತಿ ಆಗುತ್ತೆ ವಿನಃ ವಂಶೋದ್ಧಾರಕ ಸಂತತಿ ಆಗುವುದಿಲ್ಲ ಯಾವ್ದೋ ಒಂದ್ ಸಂತಾನ ಆಗ್ಲಿ ಕಡೆಯ ಮೊದ್ಲು ಬರ್ತಾರೆ ನೋಡಯ್ಯ ನೋಡ್ತೀನಿ ಒಳ್ಳೆ ತಲೆನೋವು ಮೀನಾ ಮೇಷ ರಾಹು ಅಣ್ಣ ಈ ನನ್ ಮಗ ಮೀನಾ ಮೇಷ ನಡೆಸ್ತಾವಣ್ಣ ಎಲ್ಲ ಇಟ್ಕೊಂಬಂದಿ ಬೆಂಕರ್ ನನ್ ಮಗನ ಏಯ್ ಅದೇನ್ ಬೊಗಳ್ಬೇಕು ಅಂತ ಇದೆಯಾ ಬೊಗಳೆಯ ಬೇಗ ಒಂದು ಪಕ್ಷ ನೀವೇನಾದ್ರೂ ನಿಮ್ಮ ತಮ್ಮನ ಮೊದಲ ರಾತ್ರಿಯನ್ನು ಇಲ್ಲಿ ನಡೆಸದ್ದೇ ಆದ್ರೆ ನೀವು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಅಯ್ಯೋ ಅದಕ್ಕೇನ್ ಮಾಡ್ಬೇಕಯ್ಯ ಅದಕ್ಕೇನ್ ಮಾಡ್ಬೇಕು ಅಂದ್ರೆ ನಾಳೆ ರಾತ್ರಿ 12 ಗಂಟೆ 12 ನಿಮಿಷ 22 ಸೆಕೆಂಡ್ಗೆ ಮುಹೂರ್ತ ಇಡಿ ಆದ್ರೆ ಇಲ್ಲೆಲ್ಲ ಹೊರಗಡೆ ಎಲ್ಲಿಯಾದ್ರೂ ಇಲ್ಲಿಟ್ರೆ ವಾಸ್ತು ಸರಿ ಇಲ್ಲ ಅಯ್ಯೋ ಏನ ಯಾರು ಇಲ್ಬಿಡ್ತೀಯಾ ನಾನು ಆಗಲ್ಲ ಎವರು ರಾಮೋಜಿ ಲೇ ನಮ್ ಹುಡುಗಿಗೆ ಒಳ್ಳೆ ಗಂಡ ಏನೋ ಸಿಕ್ತ ಕಣೆ ಆದ್ರೆ ಏನೇ ಸಂಬಂಧಿಕರಿಲ್ಲ ಸ್ನೇಹಿತರಿಲ್ಲ ಅಕ್ಕಪಕ್ಕದವ್ರಿಲ್ಲ ಯಾರು ಇಲ್ದೆ ಅವಸರವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಕಳಿಸ್ಬಿಟ್ವಲ್ಲ ಅದೇ ಚಿಂತೆ ಕಣೆ ಋಣಾನುಬಂಧ ರೂಪೇನಾಯ ಪಶುಪತ್ನಿ ಸುತಾಲಯ ಅಂತ ನಮ್ ಮಗಳಿಗೆ ಯಾವ ರೀತಿ ಮದ್ವೆ ಮಾಡ್ಕೊಟ್ವಿ ಅನ್ನೋದಕ್ಕಿಂತ ನಮ್ ಮಗಳಿಗೆ ಎಂಥ ಗಂಡ ಸಿಗ್ದ ಅನ್ನೋದು ಮುಖ್ಯ ರೀ ಅದ್ ಸರಿ ಕಣೆ ಆದ್ರೆ ಅವ್ರ ಮನೆಯವ್ರಿಗೂ ತಿಳಿಸ್ದೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಕಳಿಸ್ಬಿಟ್ಟಿದೀವಲ್ಲ ನಾವ್ ಬೇರೆ ಇಲ್ಲ ಅಲ್ಲಿ ಏನಾಗುತ್ತೋ ಏನ್ ಕತೆನು ಅಬ್ಬಬ್ಬಬ್ಬಾ ಇಂತ ಅಪಶಕನದ ಮಾತುಗಳನ್ನೆಲ್ಲ ನುಡಿಯೋದು ಬಿಟ್ಟು ತೆಪ್ಪಗ್ ಮಲ್ಕೊಂಡ್ರೆ ಅಲ್ಲೆಲ್ಲ ಸರಿಯಾಗುತ್ತೆ ಅರ್ಥ ಆಯ್ತಾ ಮಲ್ಕೊಳ್ಳಿ ಆಯ್ತು ಏನೋ ನಮ್ ಹುಡುಗಿಗೆ ಒಳ್ಳೇದಾದ್ರೆ ಅಷ್ಟು ಸಾಕು ಆಗುತ್ತೆ ಮಲ್ಕೊಳ್ಳಿ ಏನು ಆಗಲ್ಲ ಅಂತೀಯ ಏನು ಆಗಲ್ಲ ಮಲ್ಕೊಳ್ರಿ ನನ್ನ ಮಗ ಎಂತ ಫಿಟ್ಟಿಂಗ್ ಇಟ್ಬಿಟ್ಟ ದೇವ್ರೇ ಶತ್ರುಗೂ ಬೇಡಪ್ಪ ನಾನು ಈ ಪರಿಸ್ಥಿತಿ ಕೈ ನೋಡಿ ಟೆನ್ಷನ್ ಕೊಡ್ತೀಯಲ್ಲಪ್ಪ ಇಂಥ ಗಳಿಗೆ ಮತ್ತೆ ಸಿಗುತ್ತಾ ಬಂದೇ ಇರು ಯಾಕಪ್ಪ ಕಾಲ್ ತೊಳಿತಿದ್ಯಾ ನಾನಲ್ಲಮ್ಮ ನಿನ್ ಕಾಲ್ ತಿಳಿದೆ ನಿನ್ ಕಾಲು ನನ್ ಕಾಲ್ ಸಿಗಾಕೊಂಡಿತ್ತು ಅಷ್ಟೇ ಅಯ್ಯೋ ನೀವ್ ಯಾಕ್ರಿ ಇಲ್ಲಿಗೆ ಬರೋಕ್ ಹೋದ್ರಿ ಅದು ಮೈಯೆಲ್ಲ ಉರಿತಾ ಇತ್ತು ನೀರ್ ಕುಡಿಯೋಣಂತ ಬಂದೆ ನೀರ್ ಎಲ್ಲಿರುತ್ತ ಅಡಿಗೆ ಮನೇಲಿ ಇರುತ್ತೆ ಅಲ್ವಾ ಅಪ್ಪ ಅಡಿಗೆ ಮನೆ ಮುಂದೆ ನೀವೆಲ್ಲ ಮಲಗಿದ್ರಲ್ಲಮ್ಮ ರೀ ಏನೋ ನನಗೆಲ್ಲ ಗೊತ್ತು ಸುಮ್ನೆ ಹೋಗಿ ಮಲ್ಕೊಳ್ರಿ ಲೇ ನನ್ಗೆ ನಿದ್ದೆ ಬರ್ತಾ ಇಲ್ಲ ಕಣೆ ನಿದ್ರೆ ಬರ್ಲಿಲ್ಲ ಅಂದ್ರೆ ರಾಮಾಯಣನೋ ಮಹಾಭಾರತನೋ ಓದಿ ಪುಣ್ಯ ಬರುತ್ತೆ ನನ್ ಪಾಪನೇ ಬರ್ಲಿ ನೀನ್ ಬರ್ತೀಯ ಇಲ್ವಾ ಇವತ್ತೊಂದಿನ ರೀ ದಯವಿಟ್ಟು ಪ್ಲೀಸ್ ನನ್ ರಾಜ ಅಲ್ವಾ ರಾಜ ಅನ್ನೋಲ್ಲ ಮಂತ್ರಿ ಅನ್ನೋಲ್ಲ ನಾಳೆಯಿಂದ ಎಲ್ಲ ನಿಮ್ಮಿಷ್ಟ ನಾಳೆ ಮನೆ ಹಾಳಾಗೋಯ್ತು ಪ್ಲೀಸ್ ಪ್ಲೀಸ್ ಲೇ ನೀನ್ ಬರ್ತೀಯ ಇಲ್ವಾ ನಿಮ್ಗೆ ಎಷ್ಟು ಹೇಳಿದ್ರು ನೀವ್ ಕೇಳಲ್ಲ ಅಲ್ಲ ಮಾಡ್ತೀನಿ ರೀ ಮಕ್ಳ ಮಕ್ಳ ನೀವೆಲ್ರೂ ಸೇರ್ಕೊಂಡು ನಿಮ್ಮಪ್ಪನ ರೂಮ್ ಒಳಗಡೆ ತಳ್ಳಿ ಇಲ್ಲ ಅಂದ್ರೆ ರಾತ್ರಿ ನಮಗ್ ನಿದ್ದೆ ಮಾಡಕ್ ಬಿಡಲ್ಲ ಏನಮ್ಮ ಇದು ಸಿಟ್ಟಿಂಗ್ ಟಿಕೆಟ್ ತಗೊಂಡ್ಬಿಟ್ಟು ಸ್ಲೀಪಿಂಗ್ ಕಡೆ ಹೋಗ್ಬಿಟ್ಟಿದ್ದೀರಾ ಅದೆಲ್ಲ ಆಗುದಿಲ್ಲಮ್ಮ ಎದ್ದೇಳಿ ಎದ್ದೇಳಿ ಒಳ್ಳೆ ಕತೆ ಆಯ್ತಲ್ಲ ನೀರ್ ಚೆಲ್ಲಿದ್ದಾರೆ ಇಲ್ಲಿ ಸಿಟ್ಟಿಂಗ್ ಎಲ್ಲ ಸ್ಲೀಪಿಂಗ್ ಆ ಕಡೆ ಹೋಗಿ ಲಗೇಜ್ ಎಲ್ಲ ಎತ್ತಿಕೊಳ್ಳಿ ಓಕೆ ಗೊತ್ತಾಯ್ತಾ ನೆಕ್ಸ್ಟ್ ಟಿಕೆಟರ್ಗೆ ಯಾವರು ಹೌದಾ ಗಂಡ ಹೆಂಡತಿ ಇಬ್ಬರು ಬಂದಿದ್ದೀರಾ ಕೇಳಕ್ ನೀವು ಮೇಲೆ ಅವರು ಓಕೆ ಸರಿ ಹೋಯ್ತು ಕೈ ಬಿಡುದಿಲ್ಲ ನೆಕ್ಸ್ಟ್ ನೋಡಮ್ಮ ನಿಮ್ದು 32 ಈ ಟ್ರೈನು ಗುಡೆ ಮಾರ್ನಲ್ಲಿ ಬುದ್ಧಿಗಿದ್ದಿ ಇದೆಯಾ ನಿನಗೆ ಇಳಿದ್ಬಿಟ್ಟು ತಲ್ಕೊಟ್ಬಿಡು ನಿಂತ್ಕೊಳ್ಳುತ್ತೆ ಇದು ಟ್ರೈನು ಉದ್ದ
ಮರಳಾರಿ ಅಲ್ಲ, ಸಿಕ್ಕಿದ ಕಡೆ ಎಲ್ಲ ನಿಂತ್ಕೊಳ್ಳೋದಕ್ಕೆ. ಇದು ಓನ್ಲಿ ಗೋವಾ ಮಿಡ್ ನೈಟ್ 2 o'clock. ಓಕೆ, ಮಲ್ಕೋ. ನೆಕ್ಸ್ಟ್ ಇವ್ರ್ಯಾರು? ಅಯ್ಯೋ ದೇವ್ರೇ, ಯಾಕ್ ತಾನೇ ಇವ್ರನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿಸ್ದೆ? ಯಾಕ್ ತಾನೇ ಇವ್ರನ್ನ ಟಿಕೆಟ್ ಕಲೆಕ್ಟರ್ ಆಗಿ ಮಾಡಿದೆ? ರೀ, ರಿಟೈರ್ಡ್ ಆಗಿ 3 ವರ್ಷ ಆದ್ರೂ ಇನ್ನೂ ಈ ಅಲ್ಲಾಡದನ್ನ ಬಿಟ್ಟಿಲ್ವಲ್ಲ ರೀ. ನನ್ ಕರ್ಮ. ಇಷ್ಟೊತ್ನಲ್ಲಿ ಇದನ್ನ ಆನ್ ಮಾಡಿದವರು ಯಾರು? ಮಗಳಿರ್ಲಿಲ್ವಲ್ಲ, ಯೋಚನೆಗೆ ನಿದ್ದೆ ಬರ್ಲಿಲ್ಲ, ನೀನ್ ಮಲ್ಕೊಂಡ್ಬಿಟ್ಟಿದ್ದೆ. ಇದನ್ನ ಹಾಕೊಂಡು ಒಳ್ಳಾಡ್ತಿದ್ದೆ. ಇಟ್ಕೊಂಡ್ರಿ ಸುಮ್ನೆ. ಕೂಗಾಡ್ಬೇಡ, ಮಲ್ಕಂತೀನಿ ಕಡೆ. ಎಲ್ಲ ನನ್ನ ಕರ್ಮ. ದೇವ್ರೇ, ಪರಮಾತ್ಮ, ಯಾಕೆ ಇವ್ರಿಗೆ ಈ ಕೆಟ್ಟ ರೋಗ ಕೊಟ್ಟೆ? ಈ ಕೆಟ್ಟ ರೋಗ ನೀನೇನಾದ್ರೂ ವಾಸಿ ಮಾಡಿದ್ರೆ ನನ್ನ ಗಂಡನ ಕೈಲಿ ನಿನಗೆ 108 ತೆಂಗಿನ. ಅಯ್ಯೋ, ಹೊರಕೆ ಹೊತ್ಕೋಬೇಡ, ಬಹಳ ತೊಂದರೆ ಆಗುತ್ತೆ. ಮಲ್ಕೋತೀನಿ ಮಲ್ಕೋ. ಒಳ್ಳಾಡ್ಬೇಡ. ಏನ್ರಿ ಲೇ, ನೀವು? ಯಾಕೆ ಇಲ್ಲಿಗ್ ಬರೋ ಅವಶ್ಯಕತೆ ಇತ್ತಾ? ಮತ್ತೇನೇ ಮಾಡ್ಲಿ? ಆ ಶಾಸ್ತ್ರ ನನ್ನ ಮಗ ಬಂದು ಮನೆ ವಾಸ್ತು ಸರಿ ಇಲ್ಲ ಅಂದ. ಆ ಮನೆ ವಾಸ್ತು ಸರಿ ಹೋಗಲ್ಲ, ನಮ್ ಪ್ರೋಗ್ರಾಮ್ ಆಗಲ್ಲ. ಅದಕ್ಕೆ ಈ ಸುಖದ ಸುಪ್ಪತ್ತಿಗೆಲಿ ನಾವಿಬ್ರು ಅಯ್ಯೋ, ರೀ, ಏನೇ? ಯಾಕೆ ಇಷ್ಟ ಅವಸರ? ಇಡೀ ರಾತ್ರಿ ನಮ್ ಕೈಲಿದೆ. ಆ, ಏನಾದ್ರೂ ಮಾತಾಡ್ರಿ. ಲೇ, ಈಗ ಮಾತಾಡಕಲ್ಲ, ಟೈಮ್ ಇಲ್ಲ ಕಡೆ. ಈಗ ನೀವ್ ನನ್ ಮಾತ್ ಕೇಳ್ತೀರಾ ಇಲ್ವೋ? ಆಯ್ತು, ಕೇಳ್ತೀನಿ. 5 ನಿಮಿಷ ಟೈಮ್ ಕೊಡ್ತೀನಿ. ಅದೇನೇನ್ ಮಾತಾಡ್ಬೇಕೆಲ್ಲ ಮಾತಾಡ್ಕೊಳೆ. ರೀ, ತುಂಬಾ ದಿವಸದಿಂದ ನಂದೊಂದ್ ಕನ್ಸಿದೆ ರೀ. ಮೊದ್ಲು ನನ್ ಕನಸು ನನ್ಸಾಗ್ಲಿ ಕಡೆ, ಆಮೇಲೆ ನಿನ್ ಕನಸು ತಲೆ ಕೆಳಗಾಗಿರ್ಲಿ, ಅದನ್ನ ನನ್ಸ್ ಮಾಡೋ ಜವಾಬ್ದಾರಿ ನಂದು. ಓಕೆ? ಅಯ್ಯೋ. ಯಪ್ಪ. ಯಾವನ ಅವನು? ನನ್ನ ಮಕ್ಕಳು ಎಲ್ಲೂ ಹೋದ್ರು ಬಿಡೋದಿಲ್ಲ. ಯಾವನ ಪೊಲೀಸು? ಸರ್ ಇದೇ ಸರ್, ಇಂಥ ಹೋಟೆಲ್ ರೈಡಾ? ಯಾರು ಇವರು? ಸರ್, ರೀ, ಇವಳು ನನ್ನ ಹೆಂಡತಿ ಸರ್. ನಾವಿಬ್ರು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ಬೇಕಾದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸ್ತೀನಿ ಸರ್. ಸರ್ಟಿಫಿಕೇಟ್ ಅಷ್ಟು ಬೆಂಕಿ ಬಿತ್ತು. ಈ ಹೋಟ್ಲಲ್ಲಿ ಟೆರರಿಸ್ಟ್ ಗಳಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು. ಸರ್, ಆ ಟೆರರಿಸ್ಟ್ ಗಳು ಬೇರೆ ಹೋಟ್ಲಲ್ಲಿ ಇರ್ಬೇಕು ಸರ್. ಹೋಟ್ಲು ಬ್ಲಾಸ್ಟ್ ಆಗೋ ಚಾನ್ಸಸ್ ಉಂಟು. ಬ್ಲಾಸ್ಟ್ ಯಾಕ್ರಿ? ಬಾರು ಬೇಗ. ರೀ, ಅಯ್ಯೋ, ಇದೇನು ವಿಜಯ? ಲಗೇಜ್ ತಗೊಂಡು ಎಲ್ಲೋ ಹೋಗ್ತಾ ಇದ್ಯಾ? ಪ್ರಸ್ತಾವ ಮಾಡ್ಲಿಲ್ಲ ಅಂತ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನೋಡಿ ಜನ ಏನಂತಾರೆ? ಅಣ್ಣ, ಯಾವ ನನ್ನ ಮಗಳಿಗೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಇದ್ ನೋಡಿದ್ರೆ ಗೊತ್ತಾಗುತ್ತಲ್ಲಪ್ಪ. ಅದು ನೀನ್ ಕರ್ಕೊಂಡ್ ಬಂದಿಯಲ್ಲ ಶಾಸ್ತ್ರದವನು, ಹೌದು. ಅವನೇ ಹೇಳದ್ನಲ್ಲ ಏನಂತ? ಈ ಮನೆ ವಾಸ್ತು ಸರಿ ಇಲ್ಲ ಅಂತ. ಹಾ. ಅದಕ್ಕೆ ಹಾ. ಈ ಮನೆ ವಾಸ್ತು ಸರಿ ಇಲ್ಲ ಅಂದ್ಮೇಲೆ ಹಾ. ಈ ಊರಿನ ವಾಸ್ತುನೇ ಸರಿ ಇಲ್ಲ. ಅಯ್ಯೋ. ಅಣ್ಣ, ಹನಿಮೂರ್ಗೋಸ್ಕರ ಹಾ. ನಾನು ಹೆಂಡತಿ ಕರ್ಕೊಂಡು ಹಾ. ಲೊಕೇಶನ್ ಶಿಫ್ಟ್